ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದ ಶ್ರೇಷ್ಠ ಅನುಭಾವಿ ಕವಯತ್ರಿ ಅಕ್ಕಮಹಾದೇವಿಯವರು ಒಂದು ಬಹಳ ಗಮನಾರ್ಹವಾದ ವಚನದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ತಿಳಿದಿರೋ ಹಾಗೆ ವಚನ ಅಂದ್ರೆ ಅದು ಅನುಭವ ಸಾರುವ ಒಂದು ಲಯಬದ್ಧ ಗದ್ಯ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಲಿಕ್ಕೆ ಹೊರಟಿರುವ ವಚನ ಶುರುವಾಗೋದು ಮುಖ್ಯವಾಗಿ ಹಂಗು ಅಂದ್ರೆ ಅವಲಂಬನೆ, ಬೇರೆಯವರ ಮೇಲೆ ಅಥವಾ ಬೇರೆ ವಸ್ತುಗಳ ಮೇಲೆ ಇರುವ ಅವಲಂಬನೆಯನ್ನ ಅಕ್ಕಮಹಾದೇವಿಯವರು ಹೇಗೆ ಬೇಡ ಅನ್ನೋದರ ಬಗ್ಗೆ ಇಲ್ಲಿ ತುಂಬಾ ಸರಳವಾದ, ತುಂಬಾ ಶಕ್ತಿಯುತವಾದ ಹೋಲಿಕೆಗಳನ್ನು ಬಳಸಿ ಒಂದು ದೊಡ್ಡ ಆಧ್ಯಾತ್ಮಿಕ ಸತ್ಯವನ್ನ ಹೇಳ್ತಾರೆ. ಅಕ್ಕನವರು ಈ ರೂಪಕಗಳು ಅವುಗಳೇ ಅದರ ಜೀವಾಳ. ಖಂಡಿತ ಈ ವಚನ ಮೂಲಭೂತವಾಗಿ ಕೇಳೋ ಪ್ರಶ್ನೆ ಏನು ಅಂದ್ರೆ, ನಮ್ಮಲ್ಲಿ ಸಾರ ವಸ್ತು ಇದ್ದಾಗ ಹೊರಗಿನ ಆಧಾರ ಯಾಕೆ ಬೇಕು? ಇದು ಅವರ ಒಂದು ಆಧ್ಯಾತ್ಮಿಕ ನಿಲುವಿನ ತಿರುವು ಅಂತ ಕೂಡ ಹೇಳಬಹುದು. ಈ ಆಂತರಿಕ ಪೂರ್ಣತೆಯ ಹುಡುಕಾಟ ಮೊದಲ ಸಾಲಲ್ಲಿ ಹೇಳ್ತಾರೆ, ಚಕ್ರ ಬೆಸೆಗೈವೆಡೆ ಅಲಗಿನ ಹಂಗೇಕೆ, ಮಾಣುಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ, ಪರುಷ ಕೈಯಲ್ಲುಳ್ಳಡೆ ಸಿರಿಯ ಹಂಗೇಕೆ, ಕಾಮಧೇನು ಕರೆವೆಡೆ ಕರುವಿನ ಹಂಗೇಕೆ, ಎನ್ನದೇವ ಚನ್ನಮಲ್ಲಿಕಾರ್ಜುನ ಲಿಂಗವು ಕರಸ್ಥಳದೊಳಗುಳ್ಳಡೆ ಇನ್ಯಾವ ಹಂಗೇಕೆ, ಚಕ್ರ ಬೆಸೆಗೈವೆಡೆ ಅಲಗಿನ ಹಂಗೇಕೆ, ಮಾಣುಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ, ಪುರುಷ ಕೈಯಲ್ಲುಳ್ಳಡೆ ಸಿರಿಯ ಹಂಗೇಕೆ, ಕಾಮಧೇನು ಕರೆವೆಡೆ ಕರುವಿನ ಹಂಗೇಕೆ, ಎನ್ನದೇವ ಚನ್ನಮಲ್ಲಿಕಾರ್ಜುನ ಲಿಂಗವು ಕರಸ್ಥಳದೊಳಗುಳ್ಳಡೆ ಇನ್ಯಾವ ಹಂಗೇಕೆ. ನೋಡಿ, ಈ ವಚನದ ಮೊದಲ ಸಾಲಲ್ಲೇ ಒಂದು ವಿಚಾರಕ್ಕೆ ಒಂದು ಬುನಾದಿ ಹಾಕ್ತಾರಲ್ವಾ. ಈ ಚಕ್ರ ಬೆಸೆಗೈವೆಡೆ ಅಲಗಿನ ಹಂಗೇಕೆ, ಹೌದು, ಈ ಮೂಲವನ್ನೇ ಸೃಷ್ಟಿಸುವಾಗ ಅದರ ಒಂದು ತುಣುಕಿನ ಅವಲಂಬನೆ ಅದು ಬೇಕಿಲ್ಲ ಅನ್ನೋದು, ಪೂರ್ತಿ ಚಕ್ರವೇ ಮಾಡೋಕೆ ಬರುವಾಗ ಅದರ ಅಂಚು, ಆ ಸಣ್ಣ ಭಾಗ, ಅದರ ಹಂಗು ಏಕೆ ಬೇಕು? ಸರಿ, ಅದೇ ತರ ಮಾಣುಕ್ಯದ ಬೆಳಗುಳ್ಳಡೆ ದೀಪದ ಹಂಗೇಕೆ ಅಂದರೆ, ತನ್ನಲ್ಲೇ ಬೆಳಕಿರುವಾಗ, ಖಂಡಿತ ಸಹಜವಾದ ಆಂತರಿಕ ಬೆಳಕಿರುವಾಗ ಹೊರಗಿನ ಕೃತಕ ದೀಪದ ಅವಶ್ಯಕತೆ ಇಲ್ಲ. ಹಂಗು ಅಂದ್ರೆ ಇಲ್ಲಿ ಅನಗತ್ಯ ಅವಲಂಬನೆ. ಈಗ ಚಕ್ರ ಅನ್ನೋದು ಪೂರ್ಣ ರೂಪ, ಹಲಗು ಅದರ ಅಂಶ ಮಾಣುಕ್ಯದ್ದು, ಸಹಜ ಕಾಂತಿ ದೀಪದ್ದು, ಕೃತಕ ಬೆಳಕು. ಹೌದು, ಅಕ್ಕನವರು ಹೇಳೋದು ಮೂಲ ಸತ್ವ ಅಥವಾ ಸಂಪೂರ್ಣತೆ ನಮ್ಮಲ್ಲಿರುವಾಗ ಅದರ ಭಾಗಶಃ ರೂಪಗಳು ಅಥವಾ ಕೃತಕವಾದ ಆಧಾರಗಳು ಯಾಕೆ ಬೇಕು? ಇದು ಸ್ವಾವಲಂಬನೆ, ತನ್ನಲ್ಲೇ ಇರುವ ಶಕ್ತಿಯನ್ನ ಗುರುತಿಸೋ ದಾರಿ ಅಲ್ವಾ. ಖಂಡಿತವಾಗಿಯೂ ತನ್ನ ಶಕ್ತಿಯ ಅರಿವು, ಆ ಹೋಲಿಕೆಗಳು ಸ್ವಾವಲಂಬನೆಯ ವಿಚಾರವನ್ನ ಸ್ಪಷ್ಟಪಡಿಸುತ್ತವೆ. ಈಗ ಮುಂದಿನ ಸಾಲಲ್ಲಿ ನೋಡೋದಾದ್ರೆ, ಈ ಕಲ್ಪನೆ ಅದು ಕೇವಲ ಭೌತಿಕ ಮಟ್ಟದಲ್ಲಿರದೆ ಆಧ್ಯಾತ್ಮಿಕ ಎತ್ತರಕ್ಕೆ ಹೋಗುತ್ತೆ. ಅಲ್ಲಿ ಹೋಲಿಕೆಗಳು ಇನ್ನೂ ಗಮನಾರ್ಹವಾಗುತ್ತೆ ನೋಡಿ. ಪರುಷ ಕೈಯಲ್ಲುಳ್ಳಡೆ ಸಿರಿಯ ಹಂಗೇಕೆ ಅಂತ. ಪರುಷಮಣಿ ಅಂದ್ರೆ ಅದು ಮುಟ್ಟಿದ್ದೆಲ್ಲ ಚಿನ್ನ ಮಾಡೋ ಕಲ್ಲು ಅಂತ ಒಂದು ನಂಬಿಕೆ. ಅದು ಕೈಯಲ್ಲೇ ಇದ್ರೆ ಆಮೇಲೆ ಬೇರೆ ಸಂಪತ್ತು, ಸಿರಿ ಅದರ ಹಂಗೆ ಯಾಕೆ ಬೇಕು? ಈ ಸಿರಿ ಸಂಪತ್ತಿನ ಮೂಲವೇ ಕೈಯಲ್ಲಿ ಇದ್ದಾಗ. ಅದೇ ರೀತಿ ಕಾಮಧೇನು ಕರವೆಡೆ ಕರುವಿನ ಹಂಗೇಕೆ. ಕಾಮಧೇನು ಅಂದ್ರೆ ಕೇಳಿದ್ದೆಲ್ಲ ಕೊಡುವ ದೈವಿಕ ಹಸು. ಹೌದು, ಅದೇ ನೇರವಾಗಿ ಹಾಲು ಕೊಡುವಾಗ ಆ ಕರುವಿಗಾಗಿ ಕಾಯೋದು ಅಥವಾ ಕರುವಿನ ಮೂಲಕ ಹಾಲು ಪಡೆಯುವ ಅವಲಂಬನೆ ಯಾಕೆ ಬೇಕು? ಆ ಕರು ಒಂದು ಮಾಧ್ಯಮ ಅಷ್ಟೇ. ಹೌದು, ಅಲ್ಲಿ ಪರುಷ ಕಾಮಧೇನು ಇವೆಲ್ಲ ಪರಮಶಕ್ತಿಯ ಸಂಕೇತಗಳು. ಆ ಮೂಲ ಶಕ್ತಿಯೇ ನಮ್ಮ ಕೈಗೆ ಸಿಕ್ಕಾಗ ಅದರಿಂದ ಬರೋ ಸಣ್ಣ ಪುಟ್ಟ ಲಾಭಗಳು ಅಂದರೆ ಲೌಕಿಕ ಲಾಭಗಳು, ಸಂಪತ್ತು, ಹಾಲು ಇತ್ಯಾದಿ, ಹೌದು, ಅವೆಲ್ಲ ಗೌಣ ಆಗಿ ಬಿಡುತ್ತೆ. ಅವುಗಳ ಮಹತ್ವ ಕಡಿಮೆ ಆಗುತ್ತೆ. ಅಂದರೆ ಈ ಪರಮ ಸತ್ಯದ ಅರಿವು ಬಂದಾಗ ಈ ಲೌಕಿಕ ಆಸೆಗಳು ಅಥವಾ ಈ ಅವಲಂಬನೆಗಳು ಅವು ತಾವಾಗಿಯೇ ತಮ್ಮ ಮಹತ್ವವನ್ನ ಕಳೆದುಕೊಳ್ಳುತ್ತವೆ ಅನ್ನೋ ಅರ್ಥನೇ ಖಂಡಿತವಾಗಿಯೂ ಕೊಡುತ್ತೆ. ಈ ಮುಖ್ಯವಾದ ಅಂಶ ಇದು ನಮ್ಮನ್ನ ನೇರವಾಗಿ ವಚನದ ಹೃದಯದ ಭಾಗಕ್ಕೆ ತಗೊಂಡು ಹೋಗುತ್ತೆ. ಅಲ್ಲಿ ಅಂತಿಮ ಸಾಲು ಇದೆಯಲ್ಲ, ಎನ್ನದೇವ ಚನ್ನಮಲ್ಲಿಕಾರ್ಜುನ ಲಿಂಗವು ಕರಸ್ಥಳದೊಳಗುಳ್ಳಡೆ ಇನ್ಯಾವ ಹಂಗೇಕೆ. ಇಡೀ ವಚನದ ಒಂದು ಕ್ಲೈಮ್ಯಾಕ್ಸ್, ಇದರ ಸಾರಾಂಶ ಅಕ್ಕ ಹೇಳೋದು, ತನ್ನ ದೇವರು ಚನ್ನಮಲ್ಲಿಕಾರ್ಜುನ ಆತ ಕರಸ್ಥಳದಲ್ಲಿದ್ದಾಗ, ಕರಸ್ಥಳ ಅಂದ್ರೆ ಅಂಗೈಯಲ್ಲಿ, ಅಂತಹ ಒಂದು ಕೇವಲ ಭೌತಿಕವಾಗಿ ಅಂಗೈ ಅಂತ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ತನ್ನ ಅಂತರಂಗದಲ್ಲಿ, ತನ್ನ ಅರಿವಿನಲ್ಲೇ, ತನ್ನೊಳಗೆ ಅವನು ನೆಲೆಸಿರುವಾಗ ತನಗೆ ಇನ್ಯಾವ ಹಂಗು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಿಂದೆ ಹೇಳಿದ ಆ ಮಾಣುಕ್ಯ, ಪರುಷ, ಕಾಮಧೇನು, ಈ ಚನ್ನಮಲ್ಲಿಕಾರ್ಜುನನೇ ಆ ಪರಮ ವಸ್ತು, ಆ ಅಂತಿಮ ಸತ್ಯ. ಅಸತ್ಯದ ಅನುಭವವೇ ಎಲ್ಲಕ್ಕಿಂತ ಮಿಗಿಲು. ಆ ಸತ್ಯದ ಅರಿವು ಒಳಗೆ ಮೂಡಿದ ಮೇಲೆ ಹೊರಗಿನ ಯಾವುದೇ ಆಧಾರ, ಅದು ಧಾರ್ಮಿಕ ಆಚರಣೆಗಳಿರಬಹುದು, ಸಾಮಾಜಿಕ ಕಟ್ಟುಪಾಡುಗಳಿರಬಹುದು, ಭೌತಿಕ ವಸ್ತುಗಳಿರಬಹುದು, ಯಾವುದರ ಹಂಗು ಬೇಡ, ಯಾವುದರ ಅವಲಂಬನೆ ನನಗೆ ಬೇಕಿಲ್ಲ. ಇದು ಅಕ್ಕಮಹಾದೇವಿಯವರ ದಿಟ್ಟ ನಿಲುವು. ಒಂದು ರೀತಿಯ ಪರಿಪೂರ್ಣ
ಆಂತರಿಕ ಸ್ವಾತಂತ್ರ್ಯದ ಘೋಷಣೆ ಇದ್ದ ಹಾಗೆ ಸ್ಪಷ್ಟವಾಯಿತು. ಹಾಗಾದರೆ ಈ ವಚನ ನಮಗೆ ಹೇಳೋದು ಏನು ಅಂದ್ರೆ, ನಿಜವಾದ ಶಕ್ತಿ, ನಿಜವಾದ ಅರಿವು, ಆ ದೇವರೊಂದಿಗಿನ ನಿಜವಾದ ಸಂಪರ್ಕ ಅದು ನಮ್ಮೊಳಗೆ ಸಾಧ್ಯವಾದಾಗ ಹೊರಗಿನ ಎಲ್ಲ ಅವಲಂಬನೆಗಳು ಅವು ನಿರರ್ಥಕ ಆಗುತ್ತೆ. ನಿಖರವಾಗಿ ಅದು ಕೇವಲ ವಸ್ತುಗಳ ಮೇಲಿನ ಅವಲಂಬನೆ ಅಷ್ಟೇ ಅಲ್ಲ, ನಾವು ಹೇಳಿದ ಹಾಗೆ ಬಹುಶಃ ಇತರರ ಅಭಿಪ್ರಾಯಗಳು, ಸಮಾಜ ನಮ್ಮಿಂದ ಏನು ನಿರೀಕ್ಷಿಸುತ್ತೆ ಅನ್ನೋ ಹಂಗು, ಅದನ್ನ ಮೀರಿದ ಸ್ಥಿತಿ, ಅದು ಒಂದು ದೊಡ್ಡ ಹಂಗಲ್ವಾ. ಖಚಿತವಾಗಿ ಅಕ್ಕನವರ ಮಾತುಗಳಲ್ಲಿ ಒಂದು ಸಾರ್ವಕಾಲಿಕತೆ ಇದೆ ಅಂತ ಅನಿಸುತ್ತೆ. ಈ ಅವಲಂಬನೆಯನ್ನ ಪ್ರಶ್ನಿಸುವುದು, ಆಂತರಿಕ ಸತ್ಯವನ್ನು ಹುಡುಕುವುದು, ಇದು ಕೇವಲ ಅವರ ಕಾಲಕ್ಕಷ್ಟೇ ಅಲ್ಲ, ಇವತ್ತಿಗೂ ಅಷ್ಟೇ ಪ್ರಸ್ತುತ. ಒಂದು ಉದಾಹರಣೆಗೆ ಹೇಳೋದಾದ್ರೆ, ಇವತ್ತಿನ ಒಂದು ಮಾಹಿತಿ ಯುಗವನ್ನೇ ನೋಡಿ. ಎಲ್ಲ ಕಡೆ ಮಾಹಿತಿ ಹೌದು, ಎಷ್ಟೊಂದು ವಿಷಯಗಳಿಗೆ ನಾವು ಹೊರಗಿನ ಮೂಲವನ್ನೇ ಅವಲಂಬಿಸಿದ್ದೇವೆ. ಈ ಗೂಗಲ್ ಇರಬಹುದು, ಪುಸ್ತಕಗಳಿರಬಹುದು. ಆದರೆ ಒಂದು ವಿಷಯದ ಮೂಲಭೂತ ತತ್ವಗಳು ಮತ್ತು ಅದರ ಸಾರ ಅದು ನಮಗೆ ಸರಿಯಾಗಿ ಅರ್ಥವಾದರೆ ನಾವು ಎಷ್ಟೊಂದು ಸಣ್ಣ ಪುಟ್ಟ ವಿವರಗಳ ಹಂಗನ್ನ ಅಥವಾ ಬೇರೆಯವರ ಅಭಿಪ್ರಾಯಗಳನ್ನ ಹಂಗನ್ನ ಕಳಚಿಕೊಳ್ಳಬಹುದು. ಈ ಮೂಲ ತಿಳಿದರೆ ವಿವರಗಳ ಅವಲಂಬನೆ ಕಡಿಮೆ ಆಗುತ್ತೆ. ಈ ಯಾವ ರೀತಿಯ ಬೌದ್ಧಿಕ ಅವಲಂಬನೆಗಳಿಗಿಂತ ನಾವು ಮುಕ್ತರಾಗಬಹುದು. ಬಹುಶಃ ಇದನ್ನ ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ.